ನಾವು ಆನ್ಲೈನಲ್ಲಿ ಸರ್ಚ್ ಮಾಡ್ತಾ ಇದ್ದಿದ್ದು. ಓಕೆ, ಅವರು OLX, FB, ಫೇಸ್ಬುಕ್ ಇಲ್ಲೆಲ್ಲ ಆಡ್ಸ್ ಬಿಟ್ಟಿದ್ರು. ಓಕೆ, ನೋ ಬ್ರೋಕರ್ ಎಲ್ಲ ಕಡೆ ಆಡ್ಸ್ ಬಿಟ್ಟಿದ್ರು. ದಟ್ ಅಂಡರ್ ಲೀಸ್ ನಾವೆಲ್ಲ ಲೀಸ್ಗೆ ಹುಡುಕ್ತಾ ಇದ್ದಿದ್ದು. ಓಕೆ, 3 years ಕಾಂಟ್ರಾಕ್ಟ್, 2 years ಕಾಂಟ್ರಾಕ್ಟ್ ಆ ಥರ. ಸೊ ದೆನ್ ವಿ ಗಾಟ್ ಟು ನೋ ದಟ್ there's a company called Katina Homes. ಸರಿಗೆ ಒಂದು ಕಂಪ್ನಿ ಕಟಿನಾ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿ ಇದೆ. ಅಂಡರಲ್ಲಿ ಇಷ್ಟು ಮನೆಗಳು ಲೀಸ್ಗಿದೆ ಅಂತ. ಸೊ ಅವ್ರದ್ದು ಏನು ಕಾನ್ಸೆಪ್ಟು ಅಂದರೆ, ಬೇರೆ ಓನರ್ಸಿಂದ ಡೈರೆಕ್ಟಾಗಿ ಅವ್ರು ರೆಂಟಿಗೆ ಮನೇನ ತೊಗೊಂಡು ನಮಗೆ ಸಬ್ಲೀಸ್ ಮಾಡ್ತಾರೆ. ಓಕೆ, ಅವ್ರಿಗೆ ರೆಂಟ್ ಪೇ ಮಾಡೋ ಥರ ಓನರ್ಸ್ಗಳಿಗೆ ನಮಗೆ ಲೀಸ್ ಅಮೌಂಟ್ ತೊಗೊಂಡು ನಮಗೆ 3 ವರ್ಷ ಕಾಂಟ್ರಾಕ್ಟ್, 2 years ಕಾಂಟ್ರಾಕ್ಟ್ ಅಂತ ಕೊಡೋ ಥರ. ಸೊ ಇವಾಗ ಏನಾಗಿದೆ, 2 years ಇಂದ ಸ್ವಲ್ಪ ಜನ ಎಲ್ಲ ಕರೆಕ್ಟಾಗಿ ಕೊಟ್ಕೊಂಡು ಮಾಡ್ಕೊ ಬಂದಿದ್ದಾರೆ. ಇವಾಗ ಸಡನ್ ಆಗಿ ಓನರ್ಸ್ಗೆ ಲಾಸ್ಟ್ 6 months ಇಂದ ರೆಂಟ್ ಹೋಗಿಲ್ಲ. ಓಕೆ, ಬಟ್ ಓನರ್ಸ್ ಅಗ್ರಿಮೆಂಟಲ್ಲೂ ಇದೆ ದಟ್ ಈ ಥರ ಹಿಂಗೆ ರೆಂಟ್ ತೊಗೊಂಡಿದ್ವಿ ಮತ್ತೆ ಸಬ್ಲೀಸ್ ಕೊಡ್ತಾ ಇದೀವಿ ನಾವು ಬೇರೆಯವ್ರಿಗೆ ಅಂತ. ಸೊ ನಮ್ಮ ಇದರಲ್ಲೂ ಇದೆ ದಟ್, ಬಟ್ ನಮಗೂ ಓನರ್ಗೂ ಕಮ್ಯುನಿಕೇಶನ್ ಇಟ್ಟಿಲ್ಲ ಅವರು, ಮತ್ತೆ ನಾವು ಓನರ್ ಕಮ್ಯುನಿಕೇಟ್ ಮಾಡೋಂಗಿಲ್ಲ. ಇವ್ರು ಎಲ್ಲ ಕಂಪ್ನಿ ಜೊತೆಗೆ, ನಾವು ಲೀಸ್ ಟೆನೆನ್ಸ್ ಕಂಪ್ನಿ ಜೊತೆ ಡೈರೆಕ್ಟ್ ಆಗಿ, ಓನರ್ಸ್ ಕಂಪ್ನಿ ಜೊತೆಗೆ ಡೈರೆಕ್ಟ್ ಆಗಿ. ಸೊ ಅದು ಅಗ್ರಿಮೆಂಟ್ ಪ್ರಕಾರ ನಾವು ಕಾಂಟ್ಯಾಕ್ಟ್ ಮಾಡೋಂಗಿಲ್ಲ ರೆಂಟ್ ಓನರ್ ಆಕ್ಚುಯಲ್ ಓನರ್ಸ್ ಜೊತೆಗೆ. ಸೊ ಇಷ್ಟೆಲ್ಲ ಆಯ್ತು. ಇವಾಗ ಲಾಸ್ಟ್ 6 months ಇಂದ ಅವ್ನು ರೆಂಟ್ ಕೊಟ್ಟಿಲ್ಲ ಓನರ್ಗೆ. ಅವರು ವಿವೇಕ್ ಕೇಶವ್ ಅಂತ ಓನರ್ ಅಂದ್ರು. ಈಸ್ ಕರೆಂಟ್ಲಿ ದುಬೈ ಇದ್ದಿದ್ದು, ಇವಾಗ ಬ್ಯಾಂಗ್ಳೂರ್ ಬಂದಿದ್ದಾರಂತೆ ಯಾವುದೋ FIR ಮೇಲೆ. ಬಟ್ ಅದು ಡೀಟೇಲ್ಸ್ ಗೊತ್ತಿಲ್ಲ ಎಲ್ಲಿದ್ದಾರೆ ಏನು ಅಂತ. ಪೊಲೀಸ್ ಏನೋ ಇನ್ನೂ ಆಕ್ಷನ್ಸ್ ತಗೊಂಡಿಲ್ಲ. ಐ ಮೀನ್ ಗೊತ್ತಾಗಿಲ್ಲ ಪೊಲೀಸ್ಗಿನ್ನು. ಅವ್ರು ದೇ ಸೇಯಿಂಗ್ ದಟ್ ವಿ ಆರ್ ಇನ್ ಸರ್ಚ್ ಅಂತ ಅಂದ್ಬಿಟ್ಟು ದೇ ವರ್ಕಿಂಗ್ ಆನ್ ಇಟ್, ವರ್ಕ್ ಮಾಡ್ತಿದ್ದಾರೆ. ಸೊ ಅದೇ ಇವಾಗ ಲಾಸ್ಟ್ 6 months ಇಂದ ರೆಂಟ್ ಹೋಗದೆ ಇರೋದಕ್ಕೆ ನಮಗೆ ಓನರ್ಸ್ ಪ್ರೆಷರೈಸ್ ಮಾಡ್ತಿದ್ದಾರೆ ವೆಕೇಟ್ ಮಾಡಿ ಅಂತ ಅಂದ್ಬಿಟ್ಟು. ಓಕೆ, ಬಟ್ ನಮಗೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಆಗಿರೋದು ವಿವೇಕ್ ಕೇಶವನ್ ಜೊತೆ, ಕಟಿನಾ ಹೋಮ್ಸ್ ಜೊತೆ. ಓಕೆನಾ? ಸೊ ಅವ್ರು ನಮಗೆ ದುಡ್ಡು ಕೊಡ್ಲಿ ವಾಪಸ್ಸು, ನಾವು ವೆಕೇಟ್ ಮಾಡ್ತೀವಿ ವಿತಿನ್ 24 hours ನಾವು ವೆಕೇಟ್ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದೀವಿ. ಓಕೆ, ಬಟ್ ಓನರ್ಸ್ಗೂ ಅವರು ಇಲ್ಲಿ ಇನ್ನೊಸೆನ್ಸ್ ಅವರು ಕೊಟ್ಟಿದ್ದಾರೆ ಅವ್ರ ಮನೇನ, ಅವ್ರಿಗೂ ರೆಂಟ್ ಬಂದಿಲ್ಲ. ಈ ಕಡೆ ಅವರು ಸಫರ್ ಆಗ್ತಾ ಇದ್ದಾರೆ, ನಾವು ಸಫರ್ ಆಗ್ತಾ ಇದೀವಿ. ಸೊ ಇವಾಗ ಓವರ್ ಆಲ್ ಇದೆಲ್ಲ ಏನು ಅಂದ್ರೆ ಅವ್ರ ಮೇಲೆ ಆಕ್ಷನ್ಸ್ ತಗೋಬೇಕು, ಕಠಿಣವಾದ ಕ್ರಮ ತಗೊಂಡು ಒಂದು FIR ಮಾಡಬೇಕು. 60 ಕೋಟಿ ಮಿನಿಮಮ್, ಸಮ್ 50 crore ಅಂದ್ರೆ ನಮ್ಗೆ ಗೊತ್ತಿಲ್ಲ ಬೇರೆ ಎಲ್ಲೆಲ್ಲಿ ಅಂತ. 50+ crore, 19 ಲಕ್ಷ ಸರ್ ನಮ್ದು ಒಬ್ಬೊಬ್ರದ್ದು. ಆವರೇಜ್ ಎಲ್ಲದು 20 ಇಂದ ಶುರುವಾಗುತ್ತೆ, 20 lakh ಇಂದ. ಕೆಲವೊಬ್ಬರಿಗೆಲ್ಲ ಪ್ರೆಷರ್ ಶುರುವಾಗಿದೆ, ಬೇರೆಯವರಿಗೆಲ್ಲ. ನಮಗೆಲ್ಲ ನಮ್ಮ ಓನರ್ಸ್ ಎಲ್ಲ ಲೀಗಲ್ ಶುರು ಮಾಡಿದ್ದಾರೆ. ಹೌದು, ಆ ತರ ಆಗಿದೆ. ಇವಾಗ ಮನೆ ಕಡೆಯಿಂದ ನಮ್ಗೆ ಪ್ರೆಷರ್ ಬರ್ತಿದೆ, ಓನರ್ ಕಡೆಯಿಂದ ವಿಸಿಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಪ್ಲಸ್ ಈ ಕಡೆ ಇವ್ರ ಕಡೆಯಿಂದ ದುಡ್ಡು ನಮಗೆ ಬರ್ತಾ ಇಲ್ಲ. ಎಲ್ಲರೂ ಹೇಳ್ತಿರೋದು ಗ್ರೂಪ್ FIR ಆಗಬೇಕು ಅಂತ, ಒಂದು ಗ್ರೂಪ್ FIR ಆಗಬೇಕು ಅಂತ ಅಂದ್ಬಿಟ್ಟು. ಇಷ್ಟು ಜನದೇನಿದೆ ಇವಾಗ ಇಂಡಿವಿಜುವಲ್ ತಗೊಂಡಿದ್ದಾರೆ, ಅವ್ರು ವರ್ಕ್ ಮಾಡ್ತೀವಿ ಅಂತ ಹೇಳ್ತಿದ್ರೆ. ಬಟ್ ಅದು ಇಂಡಿವಿಜುವಲ್ ಸ್ಟ್ರಾಂಗ್ ಆಗಿ ನಿಲ್ತಿಲ್ಲ ಅಂದ್ರೆ ಒಂದೊಂದು ಕೇಸ್ ಬೇಲ್ ಆಗ್ತಿದೆ. ಹೌದು.